ಕೇಳುಗ ಬಾಂಧವರೇ, ವಾರ ವಾರ ತಪ್ಪದಂಗ್ ಬರೋ ವಾರದ ಬಸಣ್ಣ ಇವತ್ ಯಾವ ವಿಚಾರ ತಂದಾನಂತ ಹೇಳಿ ನೀವೆಲ್ಲ ಕಾಯ್ಲಿಗತ್ತೀರಲ್ಲ. ಕೇಳುಗ್ರ, ಹಂಗಿದ್ರೆ ಕೇಳ್ರಿ, ವಾರದ ಬಸಣ್ಣ ಕಾರ್ಯಕ್ರಮದೊಳಗ ದನಗಳಲ್ಲಿ ಅತಿಸಾರ ಬೇದಿ ಈ ಕುರಿತು ಚರ್ಚೆಯನ್ನ. 7 ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ ಬಸವೆನ್ನಿರೇ, ಆ ಬಸವನ ಪಾದಕ ಶರಣೆನ್ನಿರೇ. ಗೌಡ್ರ ಮನಿ ಬಾಗಲು ತೆಗದೈತಿ, ಹೊರಗೆ ಯಾರು ಕಾಣವಲ್ರು. ಗೌಡ್ರ, ಗೌಡ್ರ, ಬಾಣ ಬಾ ಬಾ ಬಸಣ್ಣ ಬಾ ಅಪ್ಪ. ಅಯ್ಯಯ್ಯವ, ಯಾವಾಗ ಬಂದೆವ ಊರಾಗಿಂದ? ನಾನು ಮೊನ್ನೆ ಬಂದೇನಪ್ಪ. ಅದ್ ಬಿಡವ, ಎಲ್ಲ ಆರಾಮೈತಲ್ಲವ? ಆರಾಮೈತಪ್ಪ, ನೀನು? ನಾವ್ ಆರಾಮದಿವವ, ಇಷ್ಟ್ರು ಆರಾಮದಿವಿ. ಮತ್ತೇಲಿ ಗೌಡ್ರು ಕಾಣವಲ್ರು? ಅಯ್ಯ, ಏನ್ ಹೇಳ್ಬೇಕಪ್ಪ ಅದ್ರ ಕತಿನ. ಅಲ್ಲಿ ಕೊಟ್ಟಿಗೆಯಾಗ ಅದಾರ ನೋಡ್ಪ, ಅಲ್ಲೇ ನಿಂತ್ ಬಿಟ್ಟಾರ. ದನಗಳು ಉಚ್ಕೊಳಕತ್ ಬಿಟ್ಟಾವ. ಹಿಂಗಂದಿ? ಅಲ್ಲಲ್ಲ, ಗೌಡ್ರಿಗೆ ಹಂಗಾರ ಕೆಲಸ ಜೋರ್ ಹತ್ತೈತಿ ಅಂದಂಗ ಆತು. ಬಾ ಬಾ ಬಸಣ್ಣ ಬಾ, ಅಲ್ಲೇ ಕರ್ಕೊಂಡ್ ಹೋಗ್ತೇನೆ ಬಾ. ಬಂದ್ ಗೌಡ್ರು ನೋಡಿದ್ರ ಏನ? ಬಸಣ್ಣ ಬಾ ಬಸಣ್ಣ. ಶರಣ್ರಿ ಗೌಡ್ರ, ಶರಣು. ಏನ್ ಬಸಣ್ಣ, ಮತ್ ದಂಡೆಕ್ಕೆ ಮಟನ ಬಂದ್ಬಿಟ್ಟಲ್ಲ? ಮತ್ ಏನ್ರಿ, ದನ ಉಚ್ಕೊಳಕತ್ತಾವ ಅಂತ ಈ ತಂಗ್ಯಾವ್ ಹೇಳ್ಬಿಡ್ತೀವೋ, ನನಗೂ ತಡ್ಕೊಳಕ್ ಆಗ್ಲಿಲ್ಲ. ಅಲ್ಲ ಗೌಡ್ರ, ನಾವೊಂದು ಕೇಳ್ಬೇಕಂದಿದ್ದೆ. ಅಲ್ಲ, ನೀವ ಕಸವರ್ಗಿ ಹಿಡ್ಕೊಂಡ್ ನಿಂತು ಬಿಟ್ಟಿರಲ್ಲ ಕಸ ಹೊಡಿಯಾಕ? ಅಲ್ಲ ಬಸಣ್ಣ, ಅದನ್ನ ನೋಡಿ ನೀವು ಹೆಂಗ ಸುಮ್ನೆ ಇರಕಾಗತ್ತ ಬಸಣ್ಣ? ಅಲ್ಲ ಅಂದ್ರಿ ನಿಮ್ಮ ಇವ ಇದ್ನಲ್ಲ ಆಳ ಮಗ, ಈಗ ಆಳ್ ಎಲ್ಲಿ ನಿಂದಿರ್ತಾವ ಬಸಣ್ಣ? ಆತ್ ಬಿಡ್ರಿ, ನೀವ್ ಹೇಳೋದ್ ನಮಗ್ ಗೊತ್ತಾತು. ದನ ಕಾಯವ ಮರ್ತರುನು ದನದವಂಗ ಮಾಲಕ್ಕ ಬಿಡುಗಡೆ ಇಲ್ಲ ಅಂತಾರಲ್ಲ, ಹಂಗಾತ್ ಬಿಡ್ರಿ ನಿಮ್ದು ಕತಿ. ಬಾಳ ರದ್ದು ಮಾಡ್ಕೊಂಡಿದ್ವಿ ಉಚ್ಕೊಂಡ್, ಅದಕ್ಕೆ ಸ್ವಲ್ಪ ನಾವು ಅವಕ್ಕೆ ಸ್ವಚ್ಛತೆ ಇಡ್ಬೇಕಂತಂದ ಸ್ವಲ್ಪ ಏನ ಕೆಲಸ ಮಾಡಕ್ ಹತ್ತಿದ್ ಬಸಣ್ಣ. ಗೌಡ್ರ ಬರ್ರಿ, ಇತ್ತ ಕುಂದ್ರನ್ ಬರ್ರಿ, ಒಂದ್ 2 ಮಿನಿಟ್ ಬರ್ರಿ. ಈಗ ಇದ ವಿಷಯಕ್ಕನ ನಾವ್ ಒಂದಿಟ್ಟು ನಿಮ್ ಊಟ ಚರ್ಚೆ ಮಾಡ್ಬೇಕಂತ ಬಂದಿದ್ ನೋಡ್ರಿ ಗೌಡ್ರ. ಅಲ್ಲ ಬಸಣ್ಣ, ಹಂಗಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಹೋಗಿ ಬಂದಂಗ ಅನ್ಸತ್ತ. ಮತ್ರಿ ಗೌಡ್ರ, ಧಾರವಾಡಕ್ಕೆ ಹೋದ್ನೆ ಅಂದ್ರ ಕೃಷಿ ವಿಶ್ವವಿದ್ಯಾಲಯದ ದನದ ದವಾಖಾನಿಗೆ ಹೋಗಿ ಅಲ್ಲಿ ದನದ ಡಾಕ್ಟರ್ ಊಟ ಒಂದಿಟ್ಟು ಹೊಸ ವಿಷಯ ತಿಳ್ಕೊಂಡ ಬರ್ತೀನ್ರಿ ನಾನು. ಅಲ್ಲ ಬಸಣ್ಣ, ಮತ್ತೀಗ ದನಗಳು ಉಚ್ಕೊಂತಾವ, ಮತ್ತೆ ಅದಕ್ಕೆ ಏನಾರ ಕೇಳಿ ಬಂದೇನು? ಮತ್ತೆ ಗೌಡ್ರ, ಕೇಳೋದೇನೈತ್ರಿ, ಅಲ್ಲಿ ನಾಳೆ ದವಾಖಾನಿಗೆ ಹೋಗಿ ನೋಡ್ತೀನ್ರಿ. ಸಾಲ್ ಹಿಡಿದು ದನ ಕಟ್ಟ್ಯಾರ, ಕುರಿ ಕಟ್ಟ್ಯಾರ, ಆಚೆ ಕಡೆ ಎಮ್ಮೆ ನಿಂತಿದ್ದು, ಇಸುನು ಹಿಂದ ಉಚ್ಕೊಳ್ಳುವರಿ ಬರೀ ಅವ ಕೇಸಿದ್ದು ರೀ ಅವ. ಅಲ್ಲ ಬಸಣ್ಣ, ಇದು ಯಾಕಾಗತ್ತಂತ ಬಸಣ್ಣ? ಮತ್ತೆ ನಾನು ಅಲ್ಲಿ ಸ್ವಲ್ಪ ಡಾಕ್ಟರ್ ಪುರ್ಸತ್ತ ಆದ್ಕೊಳ್ಳೆ ಅವ್ರಿಗೆ ಊಟ ಮಾತಾಡ್ಕೊಂಡ್ ಬಂದಿನ್ರಿ. ಅವ್ರಿಗೆ ನಾನು ನೀನ್ ಕೇಳಿದ ಪ್ರಶ್ನೆನ ಮೊದಲು ಕೇಳಿದೆ. ನೋಡ್ ಬಸಣ್ಣ, ಮತ್ತೆ ನಮ್ ದನ ಹಿಂಗ ಆಗತ್ತೇವ ಅಂದ್ಕೂಡ್ಲೆ ಮತ್ತೆ ನಾನು ನಿನ್ ಕೇಳ್ಬೇಕಾತ? ಇಲ್ರಿ, ನಾನು ಅಂದೆ ಅಲ್ರಿ ಡಾಕ್ಟರ್ ಸಾಹೇಬ್ರ, ಮತ್ತ ಮನುಷ್ಯರ ಒಳಗಂತೂ ಹೊಟ್ಟಿ ಜಡ್ಸಕ್ ಬೇಕಾದಷ್ಟು ಕಾರಣ ಇದ್ದೇ ಇರ್ತಾವ, ಮತ್ ಇನ್ ದನಕ್ಕೆ ಏನೇನ್ ಕಾರಣ ಒಂದಿಟ್ಟು ನಮ್ಗ ತಿಳಿಬೇಕಲ್ರಿ ಅಂತ ಕೇಳಿದೆ. ಏನ್ ತಂಗ್ಯಾವ? ಏನ್ ಹೇಳಿದ್ರಪ್ಪ ಹಂಗಂದ್ರ? ಇಲ್ಲ ತಂಗ್ಯಾವ, ಒಂದೊಂದೊಂದೊಂದು ಬಿಡಿಸಿ ಹೇಳಿದ್ರು. ಅಲ್ಲ ಬಸಣ್ಣ, ಅದಕ್ಕಿಂತ ಮೊದ್ಲೇ ಹೇಳ್ತೀನಿ, ಯಾಕಂದ್ರೆ ಡಾಕ್ಟರ್ ನೀ ಮಾಹಿತಿ ಕೇಳಿ ಬಂದಿವಿ. ಆದ್ರೆ ಈಗ ನಮ್ಮ ಹೆಚ್ಚು ಉಚ್ಕೊಳಕತ್ತಿದಾವ್. ಮನ್ಯಾಗ ಏನಾರ ಮಾಡ್ಲಿಕ್ಕೆ ಬರ್ತೈತೇನು ಗೌಟಿ? ಅಲ್ರಿ ಗೌಡ್ರ, ಈಗ ಡಾಕ್ಟರ್ ಅನ್ನೋರು ಬಂದ ಬಾಳ 100-200 ವರ್ಷ ಆತ್ರಿ. ಅದಕ್ಕಿಂತ ಮೊದಲಿಂದಾನು ನಮ್ ಹಿರಿಯರು ಎಲ್ಲಾರು ದನ ಕಟ್ಕೊಂತ ಬಂದಾರಿಲ್ರಿ. ಹೌದು. ಮತ್ ಅವಾಗ ಎಲ್ಲಿದ್ವು? ಅವಾಗ ಮತ್ ಈ ಗಿಡ ಮೂಲಿಕಿನ ಔಷಧ ಇದ್ದ ಇರ್ತಿದ್ವು ರೀ. ಗೌಟಿ ಅಂತ ಏನ್ ಕರಿತೀವಲ್ ತಂಗ್ಯವ, ಆ ಔಷಧ. ಅದಕ್ಕೆ ನಾನು ಮೊದಲ ನೀವ್ ಕೇಳ್ದಂಗನ ಕೇಳಿದೆ, ಸಾಹೇಬ್ರ ನಾವಿನ್ ಏನ್ ಕೇಳಿದ್ರು ನೀವು ದವಾಖಾನಿಗೆ ತಗೊಂಬರ್ರಿ, ಇಲ್ಲ ಗುಳಿಗೆ ಬರ್ದ್ ಕೊಡ್ತೀನಿ ಹಾಕ್ರಿ ಅಂತ ಹೇಳ್ತಿರ್ ಬಿಡ್ರಿ ಡಾಕ್ಟರ್ ಸಾಹೇಬ್ರ. ಆದ್ರ ಮತ್ತೆ ಇವು ಇನ್ನೊಂದೇನಂದ್ರೆ ಮತ್ತೆ ಎಲ್ಲಾ ದನ ಹೋಗಿ ದವಾಖಾನಿಗೆ ತಗೊಂಡ್ ಹೋಗ್ಬೇಕಲ್ಲ ಬಸಣ್ಣ? ಆಗುದಿಲ್ರಿ, ಒಮ್ಮೆ ನಡಿವೆ ದವಾಖಾನಿಗ ಅವ್ರು ಇವ್ರು ಯಾವ್ದಾರ ಕೆಲ್ಸದಾಗ ಹೋಗಿರ್ತಾರ, ಅದು ಸಿಗುದಿಲ್ಲ. ಅದಕ್ಕೆ ನಾ ಏನ್ ಕೇಳಿದಿನ್ರಿ, ಸ್ಪಾಟ್ ಕೇಳಿದೆ, ಸಾಹೇಬ್ರ ನೀವ್ ಬರ್ದ್ ಕೊಟ್ಟದ್ದು ಹಾಕ್ತೀನ್ರಿ ಔಷಧ, ಬೇಡ ಕಡಿಮೆ ಆಗ್ಲಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಇಂಜೆಕ್ಷನ್ ಮಾಡಿಸ್ತೇನ್ರಿ ಕರ್ಕೊಂಡ್ಬಂದು ಅದನ್ನ ತಗೊಂಡ್ಬಂದ. ಆದ್ರ ಅಲ್ಲಿಂದ ನಾ ಮನೆಯಾಗ ಏನ್ ಔಷಧ ಉಪಚಾರ ನಾವ್ ಮಾಡ್ಬೇಕ್ರಿ? ಚಲೋ ಪ್ರಶ್ನೆ ಕೇಳಿ ಅಂದ್ಕೊಳ್ಳಿ ಅವ್ರು ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ನೋಡ್ ಬಸಣ್ಣ, ಯಾವ್ದೋ ಒಂದು ಘಟನೆ ಆಗಲಿ, ಯಾವ್ದೋ ಒಂದು ಸಂದರ್ಭ ಆಗಲಿ, ಯಾವ್ದೋ ಒಂದು ಪರಿಸ್ಥಿತಿ ಆಗಲಿ, ಅದು ಯಾಕೆ ಬಂದೈತಿ ಅನ್ನೋದು ನಾವು ತಿಳ್ಕೊಂಡ್ವಿಪ ಅಂತಂದ್ರ ಅಂದ್ರ ಕಾರಣ. ಹೌದು ಬಸಣ್ಣ, ಆ ಕಾರಣ ತಿಳ್ಕೊಂಡ್ವಿಪ ಅಂತಂದ್ರ ಆ ಸಮಸ್ಯೆನ ನಾವು ದೌಡ್ ಬಗೆಹರಿಸಕ್ಕಾಗತ್ತ ಅಂತ ಒಳ್ಳೆ
ತತ್ವಜ್ಞಾನದ ಮಾತು ಹೇಳಿದ್ರಿ. ಆಮೇಲೆ ನಾ ಕೇಳಿದೆ, ಆತ್ ಬಿಡ್ರಿ ಈಗ ನಮ್ ದನದ ವಿಷಯದಾಗ ಹೇಳ್ರಿ ಅಂತ ಮತ್ತೊಂದ್ ಕೇಳಿದೆ. ಅದಕ್ಕೆ ಅವ್ರು ಏನಂದ್ರು, ನೋಡು ಈಗ ದನ ಉಚ್ಕೋಬೇಕಾದ್ರೂ ಬೇಕಾದಷ್ಟು ಕಾರಣ ಅದಾವ. ಅಂದ್ರೆ ದನದ ಹೊಟ್ಟೆ ಜಾಡ್ಸಾಕನು ಬೇಕಾದಷ್ಟು ಕಾರಣ ಇರ್ತಾವ. ನಮಗೀಗ ದನಗಳಿಗೆ ಯಾವ ಕಾರಣದಿಂದ ಹೊಟ್ಟೆ ಜಾಡ್ಸೈತೆ ಅನ್ನೋದನ್ನ ಮೊದಲು ಕಂಡುಕೋಬೇಕು ನಾವು. ಅಲ್ಲ ಬಸಣ್ಣ, ನಮಗ್ ಗೊತ್ತಿದ್ದಂದ್ರೆ ಹೆಚ್ಚು ತಿಂತಾವಲ್ಲ ಅದಕ್ಕಷ್ಟ ಉಚ್ಕೊಂತೈತೆ. ಅದೊಂದ ಇಲ್ರಿ ಗೌಡ್ರ, ನೀವ್ ಹೇಳಿದ್ದಂತೂ ಒಂದ್ ಕಾರಣ. ಅವ್ರು ಅದನ್ನು ಅಂದ್ರು, ಬಹಳಷ್ಟು ತಿಂದು ಪಚ್ಚಿನ ಆಗ್ಲಿಲ್ಲ ಅಂದ್ರುನು ಇದಾಕೈತಿ ಹೊಟ್ಟೆ ಜಾಡಿಸ್ತಾವಂತ ಅಂದ್ರಿ. ಮತ್ತ ಆಮೇಲೆ ಏನಂದ್ರಿ ಅವ್ರು ಇನ್ನೊಂದು ನೆನಪು ಮಾಡಿ ಹೇಳಿದ್ರು, ಈಗ ನೋಡ್ರಿ ಮಳಿ ಅಲ್ಪ ಸ್ವಲ್ಪ ಆಗೈತಿ, ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಇದಾಗೈತಿ ಖರೆ, ಆದ್ರ ಒಣ ಮೇವನಾರ ಒಂದಿಟ್ಟು ಉಳ್ಕೊಂಡಿದ್ರು ಹೋದ ವರ್ಷದ ಏನು ಉಳಿದಿರ್ತೈತಲ್ಲ, ಜೋಳದ ಮೇವು ಅಂತ ಇಂಥವ್ ದಂಟು ಪಂಟು ಎಲ್ಲಾರ ಒಟ್ಟಿರ್ತಾರ ನೋಡ್ರಿ. ಬಣಿ ಮೇವು ಮಾಡ್ಯಾರ ಒಟ್ಟಿರ್ತಾರ, ಇಲ್ಲ ಒಂದ್ ಕಡೆ ಕೂಡ್ಸಿಟ್ಟಿರ್ತಾರಲ್ಲ, ಅಲ್ಲಿ ಮಳಿ ನೀರ್ ಏನಾರ ಸಿಡದ ಅಂದ್ರೆ ತ್ಯಾವ ಆದ್ರ ಹಸಿ ಆದ್ರ ಅಲ್ಲೇನೋ ಒಂದ್ ನಮೂನಿದು ಕರ್ರಂದು ಅದೇನೋ ಫಂಗಸ್ ಅಂತ ಏನೋ ಹೇಳಿದ್ರಿಪ್ಪ, ಬೋಳಿಸ್ತಂಗ್ಯಾವ ನೀ ಹೇಳ್ದಂಗ. ಅದೇನಾರ ಇತ್ತು ಅಂದ್ರ ನಾವ್ ಏನ್ರಿ ಪಾಪ ಬಡವ್ರು ಏನ್ ಮಾಡ್ಬಿಡ್ತೀವಿ, ದನಕ್ಕೆ ಒಟ್ಟು ಹೊಟ್ಟಿಗೆ ಏನಾರ ಹಾಕ್ಬೇಕು ಅನ್ನೋ ಸಂಕಟಕ್ಕೆ ಸಿಕ್ಕಷ್ಟು ಅದ್ ಏನ್ ಸಿಕ್ತೈತಿ ಅದನ್ನ ಹಾಕೊಂತ ಹೋಗ್ಬಿಡ್ತೀವಿ ನಾವು. ಆದ್ರ ಅದ್ರಾಗ ಇರುತ್ತೆ ನೋಡು ವಿಷ. ಆ ವಿಷ ಅಂದ್ರ ಏನು ಬೂಸ್ಟು ಅಥವಾ ಬುಳುಸು ಅಥವಾ ಫಂಗಸ್ಸು ಅಂತ ಏನ್ ಹೇಳ್ತೀವಲ್ಲ ಅದ್ರಲಿಂದಾನು ಹೊಟ್ಟೆ ಜಾಡಿಸ್ತೈತಿ. ಹೌದೌದ್ ತಂಗ, ಗೊತ್ತ ಇದ್ದಿದ್ದಿಲ್ ಬಿಡ ಬಸಣ್ಣ. ಇದು ಬಾಜು ಮನಿ ತಮ್ಮಣ್ಣ ಮನ್ಯಾಗ ಬಣಿಮೆ ಒಟ್ಟಿದ್ರೇನ್ಪಾ, ಅಲ್ಲೇ ಹಂಗಂದ್ರ ದನ ಅಡ್ಡಾಡಕತ್ತಿದ್ ಬಿಡು. ಅವಾಗೇನ್ ಅರ್ತಿಂದ್ವ ಏನೋ ಮಳಿ ಬೇರೆ ಶುರು ಆಗೈತೆ, ಮತ್ತ ಅವಾಗೇನ್ ಅರ್ತಿಂದ್ ಬಂದಾವ ಏನೋ ಮತ್ ಹಿಂಗಾಗಿ ಅಲ್ಲ ತಂಗ, ಅದ್ ಏನ್ ಆಗ್ಬಿಡ್ತೈತಿ ನಮ್ ರೈತನ ಪರಿಸ್ಥಿತಿ ಹೆಂಗೈತೆ ಅಲ್ಲಿ. ನಮಗ್ ಈ ಹೊಟ್ಟಿಗೆ ಏನಾರ ಹಾಕಬೇಕಲ್ಲ ಅದಕ್ ದನಕ್ಕ. ಅವು ತಾವ ಹೋಗಿ ತಿನ್ನಿಲ್ಲ ಅಂದ್ರು ನಾವ ತಂದ್ ಹಾಕಿರ ಅದಕ್ಕೆ ನಾವು ವಿಷ ಕೊಟ್ಟಂಗ ಆಕೈತಿ, ಅದಕ್ಕೆ ಹೊಟ್ಟೆ ಜಾಡ್ಸತ್ತ ಪಚನ ಆಗ್ಲಾರ್ದ ದೋಷ ಆಗತ್ತ ಅಂತ ಡಾಕ್ಟರ್ ಸಾಹೇಬ್ರ ಆ ಮಾತು ಒಂದ್ ಹೇಳಿದ್ರು. ಆಮೇಲೆ ನಾಂದೆ ಬರೀ ಹೊಟ್ಟೆ ಜಾಡ್ಸೋದು ಅಷ್ಟ ಅನ್ರಿ, ಅಂತದ್ ಮೇವಿಗೆ ಮತ್ ಏನಾರ ತೊಂದ್ರೆ ಹಾಕೋ ಬ್ಯಾರೆ ಏನಾರ ಅನ್. ಬಸಣ್ಣ ನಾ ಹೇಳುದು ನೆನಪಿಟ್ಟುಗಂಡು ನೀನ್ ರೈತರಿಗೆ ತಿಳಿಸ್ಬೇಕಾಕೈತಿ. ಯಾವ ದಂಟನ್ಯಾಗ ಅದ್ರಾಗು ಜೋಳದ ಏನಂತೀವಲ್ಲ ಅದನ್ನ ಒಡದು ಹಿಂಗ್ ನೋಡಿದ್ವಪ್ಪ ಅಂತಂದ್ರ ದಂಟ್ ಹಿಂಗ್ ಸೀಳ್ಬೇಕಂತ್ರಿ. ಒಳಗ ಕಾಡಿಗೆ ಅಂತದ್ ಇತ್ತು, ಕೆಂಪನ್ ಭಂಡಾರದಂತದ್ ಇತ್ತು, ಆಮೇಲೆ ಕುಂಕುಮದಂತದ್ ಇತ್ತು, ಒಳಗ್ ಬೆಳೆದಿತ್ತು. ಏನಾರ ಬೆಂಡಿನ ಬದ್ಲಿ ಬೇರೆ ಏನಾರ ಬೆಳೆದಿತ್ತು ಅಂದ್ರೆ ಅದು ಪೂರಾ ವಿಷನ ಅಂತ್ರಿ. ಅದನ್ನ ತಿನ್ನಿಸಬಾರದು. ಅದನ್ನ ತಿನ್ನಿಸುವುದರಿಂದ ದನಗಳು, ಅದರಾಗೂ ವಿಶೇಷವಾಗಿ ಈ ಹಾಲು ಹಿಂಡ್ತಿರ್ತಾವ ಎಮ್ಮಿ ಆಕಳ, ಅವು ಹಾಲು ಕೊಡ್ತಿರ್ತಾವ ನೋಡು, ಅದ್ರ ಸಲುವಾಗಿ ಮೈಯ ಕ್ಯಾಲ್ಸಿಯಂ ಅಂಶ ಕಡಿಮೆ ಬಿಡ್ತೈತಿ ಅಂತ ಅವಕ್ಕ. ಈ ವಿಷದ ಅಂಶ ಸೇರ್ತಂದ್ರ ಆ ದನಕ್ಕೆ ಕ್ಯಾಲ್ಸಿಯಂ ಅದು ಕೊರತೆ ಆಗಿಬಿಡ್ತೈತಿ. ಹಿಂಗಾಲ್ನ್ಯಾಗ ಶಕ್ತಿ ಇಲ್ದಂಗ ಆಗತ್ತ, ನೆಲಕ್ಕ ಬಿದ್ದು ಬಿಡ್ತಾವ, ಅಂದ್ರ ನೆಲ ಹಿಡಿತಾವ. ಹಿಂಗಾಲ್ ಎರಡು ಕಾಲನು ಪಾರ್ಸಿ ಹೊಡೆದಂಗ ಆಕೈತಿ. ಪಾರ್ಸಿ ಪ್ಯಾರಲೈಸಿಸ್ ಅಂತ ಏನೋ ಕರಿತಾರಂತ ನೋಡು. ಹಂಗಂತ ನನಗ ಅವ್ರು ತಿಳಿಸಿ ಹೇಳಿದ್ರು. ನಾಂದೆ ಹಂಗಾರ ಅದನ್ನ ತಿನ್ಸಲ್ದ ಬೇಕಾರೆ 2 ದಿನ ಉಪವಾಸ ಇದ್ರು ಚಿಂತಿಲ್ದನ ಸ್ವಲ್ಪ ಸ್ವರ್ಗತಾವ ಆಟ. ಆದ್ರೆ ಇದನ್ನ ತಿನಿಸಿ ಮತ್ ಹಾಳು ಮಾಡ್ಕೋಬೇಡ್ರಪ್ಪ ರೈತರ ಅಂತ ನನಗೆ ಅವ್ರು ತಿಳಿಸಿದ್ರು. ಅಲ್ಲ ಬಸಣ್ಣ, ಹಂಗಂದ್ರೆ ಒಟ್ಟಾರಿಗೆ ನಾವು ಮೇವು ಮಳಿಗೆ ಅಥವಾ ನೀರಿಗೆ ತೋರಿಸಬಾರ್ದು. ಮತ್ರಿ ಒಣಾರ್ ಮಾಡಿ ಅದ್ರ ಒಳಗೆ ಏನು ಬುಳುಸು ಅಥವಾ ಬೂಸ್ಟು ಅಥವಾ ಫಂಗಸ್ಸು ಇಲ್ದಂಗ ಆದ್ಮೇಲೆನೆ ಅದನ್ನ ಹಾಕೋಬೇಕು. ಅಂದ್ರೆ ಒಣಗಿಸಿ ಒಣಗಿಸಿ ಹಾಕ್ಬಹುದು. ಹೌದಂತ್ರಿ, ಚಲೋ ನೋಡ್ಬೇಕು. ಆಮ್ಯಾಕ ನಾ ಬಿಡ್ಲಿಲ್ರಿ ಗೌಡ್ರ, ನಾ ಇನ್ನೊಂದ್ ಮಾತಾವ್ರ ಕೇಳಬಿಟ್ಟೆ. ಏನ್ ಬಸಣ್ಣ ಅದ್ ಬಿಡ್ರಿ, ಈಗಂತೂ ಮತ್ ಮಳೆ ಆಗೈತಿ, ಅಲ್ಲಲ್ಲಿ ಹಸಿರು ಪಸರು ಐತಿ, ಹಸಿರು ತಿಂದು ಉಚ್ಕೊಂತಾವಲ್ಲ. ಹೌದು ಬಸಣ್ಣ, ಹೌದು ಬಸಣ್ಣ ಖರೆ ಹೇಳಿ ನೋಡಿ. ಒಂದು ವೇಳೆ ನಮ್ಮ ದನಗಳು ಹಸರದು ಎಳೆ ಚಿಗುರ್ನ ಬಹಳಷ್ಟ ತಿಂದ್ವು ಅಂತಂದ್ರೆ, ಹುಲ್ಲು ಬಹಳಷ್ಟ ಮೇದ್ವು ಅಂತಂದ್ರ ಅವದೂ ಸಹಿತ ಅಪಚನಾಗಿ ಹೊಟ್ಟೆ ಉಬ್ಬಬಹುದು, ಇಲ್ಲ ಹೊಟ್ಟೆ ಜಾಡಿಸಬಹುದು ಅಂದ್ರು. ಹಂಗಾರ ಅದಕ್ಕೆ ಹೆಂಗ್ ಮಾಡ್ಬೇಕ್ರಿ ಅನ್ನ ಅದಕ್ಕೆ ಅನ್ಕೊಳ್ಳಿ ಅವ್ರು, ನೋಡಪ್ಪ ಸಾಧ್ಯ ಇದ್ದಟ್ಟು ಒಣ ಮೇವು ಸಂಗ್ರಹಿಸಿ ಇಟ್ಕೊಳ್ಳಕ್ ಪ್ರಯತ್ನ ಮಾಡ್ಬೇಕು ನಮ್ಮ ರೈತರು. ಬರೀ ಹಸರು ತಿನ್ಸೋದಕ್ಕಿಂತ ಒಂದಿಷ್ಟು ಒಣದನ್ನು ಸೇರಿಸಿ ಮೊದಲು ತಿನ್ಸೋದು ಬಹಳ ಚಲೋ ದನಗಳಿಗೆ. ಇನ್ನು ಎರಡನೇದ್ದು ಏನೈತಿ, ಬರೀ ಆಹಾರದ ವೇಗ ಅಷ್ಟ ಅಲ್ಲ, ಒಂದು ವೇಳೆ ದನಗಳ ಕರುಳಿನ್ಯಾಗ ಹೊಟ್ಟಿಯೊಳಗ ಜಂತು ಹುಳ ಇದ್ರ ಸಹಿತ ಹೊಟ್ಟಿ ಜಾಡಿಸ್ತಿರ್ತಾವ. ನಾನ್ ಎಲ್ಲಿ ಬರ್ಬೇಕು ಬಿಡ್ರಿ, ನಮ್ ದನಕ್ಕ ಜಂತು ಹಂಗ ಹಾಕವ್ರಿ ಅಂತ ನಾ ಕೇಳಿದೀನ್ರಿ ಗೌಡ್ರ. ಅವಾಗ ಅವ್ರು ಹೇಳಿದ್ರಿ, ಬಸಣ್ಣ ನೀ ಇಷ್ಟು ದಿವಸ ಅಡ್ಡಾಡ್ತಿದ್ದೀನಿ, ನಿನ್ಗೆ ಇಷ್ಟು ಗೊತ್ತಿಲ್ಲನ. ದನ ಹೊರಗೆ ಮೇಯಕ್ ಹೋದಲ್ಲಿ ಏನಾಗ್ಬಿಡ್ತಾವ, ಒಂದು ದನದ ಹೊಟ್ಟಿ ಒಳಗ ಅಥವಾ ಕರುಳಿನಾಗ ಏನಾರ ಜಂತು ಹುಳ ಇತ್ತು ಅಂದ್ರ ಅದ್ರ ಮರಿ ಆಗ್ಲಿ ತತ್ತಿ ಆಗ್ಲಿ ಆ ಸೆಗಣ್ಯಾಗ ಹೊರಗ್ ಬಿದ್ದಿರ್ತಾವ. ಈ ಹಸರು ಮೇಯಕ್ ಹೊರಗೆ ಏನ್ ಹೋಕ್ಕವಲ್ಲ ಇವೆಲ್ಲವೂ ಹುಲ್ಲು ತಿನ್ನು ಹೊತ್ನ್ಯಾಗ ಅಕಸ್ಮಾತ್ ಅಲ್ಲಿ ಸೆಗಣಿದ ಅಂಶ ಅದ್ರಾಗಿನ ಒಂದು ಹುಳ ಅಥವಾ ತತ್ತಿ ಏನಾರ ಸೇರ್ಕೊಂತು ಅಂದ್ರ ಅವಕ್ಕೂ ಸಹಿತ ಜಂತು ಹುಳದ ಕಾಟ ಪ್ರಾರಂಭ ಆಗಿಬಿಡುತ್ತ. ಯಾವಾಗ ಜಂತು ಹುಳದ ಔಷಧಿ ನಾವು ಕುಡಿಸಿಲ್ಲ ಅವಕ್ಕ ಬೆಳೆದ ಅವು ಹೊಟ್ಟಿ ಜಡ್ಸಕ್ ಅವು ಕಾರಣಕ್ಕವ ಅಂತ ಅದನ್ನು ಹೇಳಿದ್ರಿ. ಅಂದೆ ಬರೀ ಇಷ್ಟ ಅನ್ರಿ, ಮತ್ ಇನ್ನು ಕಾರಣ ಏನಾರ. ಈಗ ಮತ್ತೆ ದನಗಳು ಮತ್ತೆ ಮೇಯ್ಲಿಕ್ಕೆ ಹೋಗ್ಲೇಬೇಕಲ್ವ ಸರ್? ಮತ್ತೆ
ಅದನ್ನ ಅಂದ್ರಿ ಅವರು. ಹಂಗಾರೆ ಹೆಂಗ್ ಮಾಡ್ಬೇಕ್ರಿ ಅಂದ್ರ ಏನ್ ಮಾಡಂಗಿಲ್ಲ ಅಂತಂದ್ರ ಯಾವ ಕಡೆ ನೀವು ಮೇಸಾಕ್ ಕಳ್ಸಿರ್ತೀರಿ ಆ ದನ ಅಲ್ಲಿ ಏನು ಹುಲ್ಲು ಬೆಳೆದಿರ್ತೈತಿ, ಅಲ್ಲಿ ಬಹುಶಃ ಜಂತುಗಳ ಇದ್ದಂತ ಶೇಗಣಿ ಪಗಣಿ ಅಲ್ಲೇ ಇಲ್ಲೇ ಬಿದ್ದಿರಬಹುದು. ಸಾಧ್ಯ ಇದ್ದಟ್ಟು ಜಾಗ ಬದ್ಲಿ ಮಾಡ್ರಿ, ಜಾಗ ಬದ್ಲಿ ಮಾಡ್ರಿ. ಅದಕ್ಕಿಂತ ಹೆಚ್ಚು ಯಾವ ದನ ಉಚ್ಕಂತಾವಲ್ಲ ಈಗ ನಿಮ್ ಮನ್ಯಾಗ ಅವನ್ನ ಮೇಯಾಕ್ ಬಿಡ್ಬೇಡ್ರಿ. ಹುಲ್ಲು ನೀವ ಹೊರಗಿನಿಂದ ಮಾಡ್ಕೊಂಡು ಅವ್ನ ಸ್ವಚ್ಛಗ ತೊಳೆದ, ಅದು ಒಂದ್ ವೇಳೆ ಹೊಲಸ್ ಪಲ್ಸ್ ಆಗಿದ್ರೆ ತೊಳೆದ ಅದನ್ನ ನೀವ ಮನ್ಯಾಗ ಮೇಯಿಸಿದ್ರೆ ಚಲೋ 1-4 ದಿವ್ಸ ಚಲೋ ಹೊತ್ನಾಗ ಅಂದ್ರೆ ಕಂಟ್ರೋಲ್ ಆಕೈತಿ ಅಂತ ಅದನ್ನ ಹೇಳಿದ್ರಿ. ಆಮ್ಯಾಗ ನಂಗೆ ಸಮಾಧಾನ ಆಗ್ಲಿಲ್ರಿ. ಇಷ್ಟಕ ಬರೀ ಇಷ್ಟಕ ಹೆಂಗ್ ಹೊಟ್ಟೆ ಜಾಡಿಸಿದವ್ರಿ ಮತ್ತೆ ಏನಾರ ಇರ್ಬೇಕಲ್ರಿ. ಹೌದ್ ಬಸಣ್ಣ, ಮತ್ತೆ ಏನ್ 2 ಮೇವು ಮತ್ತೆ ಬರೇ ಇದಕ್ಕ ಅಂದ್ಕೊಳ್ಳಿ ಅವ್ರ ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ, ಕುಂದ್ರಿ ಶಿವಂಡೆ ಹೇಳಿದ್ರಿ ನನ್ಗೆ ಅಲ್ಲೇ ಕಟ್ಟಿ ಮ್ಯಾಗ ಮಗಲ ಐತಲ್ರಿ ಹೇಳಿದ್ರಿ. ನೋಡ್ ಬಸಣ್ಣ, ಮನುಷ್ಯಾಗ ಹೆಂಗ ಒಂದು ಕರುಳು ಬೇನೆ ಅಂತ ಒಂದು ಬರ್ತೈತಲ್ಲ, ಅದ್ರ ಕರುಳಿನ ಬಾವು ಅಂತ ಬರ್ತೈತಲ್ಲ, ಹಂಗ ದನದಾಗನು ಸಹಿತ ಬೇರೆ ಬೇರೆ ಕಾರಣಕ್ಕ ಅಂದ್ರೆ ಈ ಬ್ಯಾಕ್ಟೀರಿಯಾ ಅಂತ ಏನೋ ಒಂದು ಕ್ರಿಮಿ ಇರ್ತಾವಂತ್ರಿ. ಅಂತ ಕಾರಣಗಳಿಂದನೂ ಒಳಗ್ ಕರುಳು ಬಾವು ಬಂತು ಅಂದ್ರ ಕರುಳು ಒಳಗಿಂದ ಇದನ್ನ ಹೀರ್ಕೊಳ್ಳಾರ್ದನ ಅಂದ್ರೆ ನೀರಿನ ಅಂಶ ಹೀರ್ಕೊಳಕ್ ಆಗುದಿಲ್ಲ. ಅದು ಆ ಹೊತ್ತಿನ್ಯಾಗ ಶೇಗಣಿ ಅನ್ನೋದು ಅಳಕಾಗಿ ಬಿಡ್ತೈತಿ, ಮತ್ತ ಕಿತ್ತು ಜಾಡಿಸಿ ಬಿಡ್ತೈತಿ ಆ ಟೈಮ್ನ್ಯಾಗ. ಆಮೇಲೆ ಅವ್ರು ಅಂದ್ರಿ, ಮನುಷ್ಯ ಆಗ್ಲಿ ದನ ಆಗ್ಲಿ ಪ್ರತಿಯೊಂದು ಜೀವಿ ಒಳಗ ಒಂದು ಗುಣ ಐತಿ ಬಸಣ್ಣ ಅಂದ್ರು. ಏನಂತ ಬಸಣ್ಣ? ಹ್ಞೂನ್ರಿ, ನಾ ಕೇಳಿದೆ ಏನ್ರಿ ಅದು ಸಾಹೇಬ್ರ ಹೇಳ್ರಿ. ಮನುಷ್ಯಾಗಲಿ ದನಕ್ಕಾಗ್ಲಿ ಯಾವ್ದ ಪ್ರಾಣಿ ಆಗ್ಲಿ ಯಾವ್ದು ತನ್ನ ದೇಹಕ್ಕೆ ಬ್ಯಾಡ್ ಅಂತ ಆಗತ್ತೋ, ಬ್ಯಾಡ್ ಅನ್ಸುತ್ತೋ, ಹೆಚ್ಚಿಗೆ ಇರ್ತೈತೋ ಅದನ್ನ ಹೊರಗೆ ಒಗಿತೈತಿ ಅಂದೆ. ಸಾಹೇಬ್ರ ನೀವ್ ಹೇಳೋದು ಯಾಕೋ ಅಷ್ಟು ತಿಳಿವಲ್ದಲ್ರಿ ನನ್ಗ ಅಂದೆ. ಹೌದು ಮತ್ತೆ ಅಂದ್ಕೊಳ್ಳ ಅವ್ರ ಅಂದ್ರ ಈಗ ನೋಡಪ್ಪ ಅಂತ ಒಂದು ಉದಾಹರಣೆ ಕೊಟ್ರಿ. ಏನ್ ತೆಗ್ಯಾವ ಬಹಳ ಒಂದು ಚಲೋ ಉದಾಹರಣೆ ಕೊಟ್ರ ಅವ್ರು. ಹೇಳಿದ್ರು ಅವ್ರು, ಈಗ ಎಲ್ಲರ ಮೈಯಾಗ ದನದ ಮೈಯ ಇದ್ರೊಳಗ ಕೀವಿನ ಅಂಶ ಇತ್ತಪ್ಪ, ದೇಹದಾಗ ಎಲ್ಲರ ಕೀವ ಇತ್ತಂದ್ರ ಅದು ಗಡ್ಡಿಯಾಗಿ ಹೊರಗೆ ಬರುತ್ತನ ಬಿಡುದಿಲ್ಲ ಅಂತ್ರಿ ಇದು ದೇಹ. ಒಂದು ಸಣ್ಣ ಮೂಳೆ ಏನಾರ ನಮ್ಗೆ ಚುಚ್ಚಿತ್ತು ಅಂದ್ರ ಅಲ್ಲೊಂದ್ ಇದನ್ನ ಆಗ್ಬಿಡ್ತೈತಿ, ಬೆಳಪ ಆನ್ ಬೆಳೆದಂಗ ಬೆಳೆದ ಅದನ್ನ ಹೊರಗೆ ಹಾಕಕ್ ಪ್ರಯತ್ನ ಮಾಡತ್ತಂತ್ರಿ ಅದು ತೆಗ್ಯಾವ. ಆಮ್ಯಾಗ ಇನ್ನೊಂದ್ ಮನುಷ್ಯರ ದೊಡ್ಡ ಉದಾಹರಣೆ ಹೇಳಿದ್ರಿ. ಮನುಷ್ಯರಿಗೇನು ಅದು TB ಕ್ಷಯ ರೋಗ ಅಂತ ಏನ್ ಬರ್ತಂತಲ್ಲ, ಅಲ್ಲಿ ಕ್ರಿಮಿ ಒಂದ್ ವೇಳೆ ಪುಪ್ಪಸ್ದಾಗ ಒಳಗ ಲಂಗ್ಸ್ ಅಂತ ಇಂಗ್ಲಿಷ್ನಾಗ ಕರೀತಾರ ನೋಡವ್ರು. ಅವ್ರು ಹೇಳಿದ್ರಿ, ಇದು ಡಾಕ್ಟರ್ ಸಾಹೇಬ್ರ ಹೇಳಿದ್ದು. ಅಲ್ಲಿ ಲಂಗ್ಸ್ ಅಥವಾ ಪುಪ್ಪಸ್ದಾಗ ಒಳಗ್ ಹೋದ್ಮ್ಯಾಗ ಆ ಕ್ರಿಮಿ ಬಹಳ ಪಸರಿಸಬಾರ್ದು, ಹಬ್ಬಬಾರ್ದು, ಬೆಳಿಬಾರ್ದು ಅಂತ ಹೇಳಿ ಅದ್ರ ಸುತ್ತ ಒಂದು ಗಡ್ಡಿ ಅಂತಾಗ ಆಗ್ಬಿಡ್ತೈತಂತ. ಅದಕ್ಕೆ ನಾವು ಎಕ್ಸ್ರೇ ಪಕ್ಸ್ರೇ ತೆಗಿಸ್ತೀವಲ್ಲ ತಂಗ್ಯವ, ಎಕ್ಸ್ರೇ ತೆಗಿಸಿದಪ್ಪ ಅಂದ್ರೆ ಕ್ಷಯರೋಗದಿಂದ ಬಳಲು ಮನುಷ್ಯರದ ಒಳಗ ಪುಪ್ಪಸ್ದಾಗ ಗಡ್ಡಿ 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 ಕಾಣ್ತಾವ. ಹಂಗ ಈ ದನದಾಗ ಸಹಿತ ಕರುಳ್ನ್ಯಾಗ ಈ ತರದ ಮಾರ್ಪಾಡ್ ಹಾಕಿರ್ತೈತಿ. ಅದ್ರ ಸಲುವಾಗಿ ಅದನ್ನ ಹೊರಗೆ ಹಾಕಕ್ ಪ್ರಯತ್ನ ಮಾಡಿ ಒಂದಿಷ್ಟು ದಿವಸ ಅದು ಉಜ್ಕೊಂತಾವ. ಹಿಂಗ ಇನ್ನೂ ಬಹಳ ಹೇಳಕತ್ತಾರ್ರಿ ಗೌಡ್ರ, ಹೇಳ್ತೀನಿ. ಆಮೇಲೆ ಅಂದೆ ಆತ್ ಬಿಡ್ರಿ ಸಾಹೇಬ್ರ, ನಿಮ್ ಮುಂದ್ ಕುಂತಾರ ನಾವು ಇನ್ನು ಸಾಲಿ ಕಲಿಯಕ್ ಬಂದಂಗನ ಆಕೈತಿ, ಇಷ್ಟು ಸಾಲಿ ಕಲಸ ಬೇಕಾಗತ್ತೆ. ಒಳ್ಳೆ ಮಾಹಿತಿ ತಂದಿ ಬಸಣ್ಣ. ಈಗ ಮತ್ತೆ ಹೆಂಗ ಮಳಿ ಜಾಸ್ತಿ ಇದೆ, ಮತ್ತೆ ಈಗ ಎಲ್ಲಾ ಜನಗಳು ಮೇಯ್ಲಿಕ್ಕೆ ಹೋಗ್ತಾವ, ಹೆಚ್ಚೆಚ್ಚು ಮೇವ್ ಹಾಕ್ತಿವ್ ನಾವು, ಮತ್ತೆ ಐತಿ ಅಂತ ಕೂಡಲೇ ಜಾಸ್ತಿ ಹಾಕ್ತಿವಲ್ಲ ಬಸಣ್ಣ. ಮತ್ತೆ ಅಲ್ಲ ಅದು ಬರೋಬರಿ ಆತ್ರಿ ಗೌಡ್ರ, ನಾವ್ ಹೇಳ್ದಂಗ ನಾ ಅಂದ್ಕೊಳ್ಳಿ. ಆಮೇಲೆ ಅವ್ರಂದ್ರ ಆತ್ ಬಿಡ್ ಬಸಣ್ಣ, ಯಾಕಂದ್ರೆ ನೀನು ಅವಸರದಾಗ ಇದ್ದಂಗ ಅದಿದಿ, ಏನ್ ಮಾಡ್ಬೇಕು ಅದಕ್ಕ ಪ್ರಥಮ ಚಿಕಿತ್ಸೆ. ಹೌದು ಬಸಣ್ಣ, ಅದನ್ನ ಕೇಳ್ಬೇಕಂದ್ ನೋಡು. ಈಗ ಅದಕ್ಕೆ ಅವ್ರು ಬಹಳ ಚಂದ ಹೇಳಿದ್ರಿ. ಮೊದ್ಲೇದ್ ಏನ್ ಹೇಳಿದ್ರು, ಒಂದ್ ವೇಳೆ ಅಜೀರ್ಣ ಆಗೈತಿ ಅನ್ನೋದು ಬರೋ ಶಗಣಿ ಮ್ಯಾಗ ಗೊತ್ತಾಕೈತಿ. ಬುರು 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 ಬಂದಂಗ ಕೆಟ್ಟ ವಾಸನೆ ಇರ್ತೈತಿ. ಅಂತ ಹೊತ್ನ್ಯಾಗ ಮೊದಲು ಹೊಟ್ಟೆಯಾಗಿಂದು ಕರಳಿನಿಂದು ಆ ತಿಂದು ಜಮಾ ಏನಾಗಿರ್ತೈತಿ ಆ ಹೊಲಸು ಹೊರಗೆ ಹೋಗ್ಬೇಕಾಗ್ತೈತಿ. ಅದಕ್ಕ ಮೊದಲು ಒಂದ್ ಸ್ವಲ್ಪ ಗಾಣದ ಎಣ್ಣೆ ಅಥವಾ ಒಳ್ಳೆ ಎಣ್ಣೆ ಕುಡಿಸ್ಬೇಕು ರೀ ಅವ್ರು ಹೇಳಿದ್ವಿ. ಎಷ್ಟು ಕುಡಿಸ್ಬೇಕಂತ ಅದನ್ನ ಅಂದ್ರಿ, ಅರ್ಧ ಕಿಲೋ ಅಥವಾ 1/2 ಕಿಲೋ ಕುಡಿಸ್ಬೇಕು ಅಂದ್ರೆ ದೊಡ್ಡ ದನಕ್ರಿ. ನಾನ್ ಅಲ್ರಿ ಸಾಹೇಬ್ರು ಮೊದ್ಲ ಉಚ್ಕೊಂತಿರ್ತೈತಿ, ಅದಕ್ ಮತ್ತ ಗಾಣದ ಎಣ್ಣೆ ಹಾಕಂತಿರಲ್ಲ, ಮತ್ತಿಟ್ಟು ಜಡ್ಸಂಗಿಲ್ಲನ ಅಂತ ಅಂದ ಬಿಟ್ಟಿನ್ರಿ. ಅದಕ್ಕಂದ್ರು, ಅಲ್ಲಪ್ಪ ಬಸಣ್ಣ, ಅದು ಮೊದಲು ಜಾಡ್ಸೋದು ಇನ್ನೂ ತಡ ಆದ್ರೆ ತ್ರಾಸ ಆಗತ್ತೆ ಅನ್ನೋದಕ್ಕೆ ಮೊದಲು ಅದು ಸ್ವಚ್ಛ ಆಗ್ಲಿ, ಅದರ ಸಲುವಾಗಿ ಎಣ್ಣೆ ಕುಡಿಸೋದು ಅವಶ್ಯ ಐತಿ ಅಂತ ಹೇಳಿದ್ದು ಅಜೀರ್ಣದ ಒಂದು ಇದ್ರೊಳಗ ಅದು ದನದಾಗ. ಆದ್ರೆ ಇನ್ ಜಂತು ಹುಳಕ್ಕಿತ್ತು ಅಂದ್ರೆ ಜಂತು ಹುಳದ ಔಷಧನು ನಾವು ಕುಡಿಸಬಹುದು. ಆಮೇಲೆ ಇನ್ನ ಕರುಳಿನ ಬಾವಿಂದ ಇತ್ತಪ್ಪ ಅಂದ್ರೆ ಮಾತ್ರ ಔಷಧ ಉಪಚಾರ ಬೇಕಾಗತ್ತ, ಡಾಕ್ಟರ್ ಇಂಜೆಕ್ಷನ್ ಕೊಡ್ಸಬೇಕಾಗತ್ತ. ಸಾಹೇಬ್ರ ಇದೆಲ್ಲ ಹೇಳುದು ನಿಮ್ಮದಾತ್ರೀಗ ನಮ್ಮ ಮನ್ಯಾಗ ಹೋಗಿ ಏನ್ ಮಾಡಕ್ ಸಾಧ್ಯ ಐತಿ ಅಂತ ಮತ್ತೊಂದ್ ಕೇಳಿದೀನಿ. ಒಳ್ಳೆ ಪ್ರಶ್ನೆ ಕೇಳಿ ಬಸಣ್ಣ. ಮತ್ತೆ ಅಂದ್ರು, ನೋಡಪ್ಪ ಬಸಣ್ಣ, ಈಗ ನಿಮ್ಮ ಮನೆ ಮುಂದೆ ಬೆಲ್ಪತ್ರಿಕೆ ಗಿಡ ಅದಾವಿಲ್ಲ, ಪತ್ರಿ ಗಿಡ ಬೆಲ್ಪತ್ರಿ ಗಿಡ ಅಂತ ಕರಿತಾರೆ, ಅದಾವ್ರಿ ಜಗ್ ಅದಾವ್ರಿ. ಮತ್ ಊರಾಗ ಆ ಗಿಡ ಇಲ್ಲದ ಊರ್ ಯಾವಾರ ಅದಾವ ಹೇಳ್ರಿ. ಆ ಕಾಯಿ ಏನಿರ್ತೈತಲ್ಲ, ಕಾಯಿ, ಆ ಕಾಯಾಗಿಂದ ಒಳಗಿನ ತಿರುಳು ಏನಿರ್ತೈತಲ್ಲ ಅದರಾಗ ಪೆಕ್ಟಿನ್ ಅನ್ನುವಂತ ಒಂದು ಅಂಶ ಐತಿ. ಆಮೇಲೆ ದಾಳಿಂಬ್ರಿ ಹಣ್ಣಿನ ಸೀಸನ್ ಐತಂತ ತಿಳ್ಕೊಡ್ರಪ್ಪ. ದಾಳಿಂಬ್ರಿ ಹಣ್ಣು ಸಿಗ್ತಾವ, ಆ ಒಳಗಿಂದ ಏನು ತಿರುಳು ಇರ್ತೈತಲ್ಲ ಅದರಾಗ ಸಹಿತ ಈ ಬೇದಿ ನಿವಾರಕ ಅಥವಾ ಬೇದಿನ ಕಂಟ್ರೋಲ್ ಮಾಡುವಂತ ಅಂಶ ಇರ್ತೈತಿ. ಆಮೇಲೆ ಎಲ್ಲಡಿಕೆ ಹಾಕ್ತಿಲ್ಪ ಬಸಣ್ಣ ನೀನು,
ಹಾಕೊಂತೀನಿ ಬಿಡ್ರಿ, ಯಾವಾಗಾರ ಮತ್ತೆ ಹುಣ್ಣಿಮೆ ಇದು ಅಮಾಸೆ ಇದ್ದ ಊಟ ಚಲೋ ಆದಾಗ ಹಾಕೊಂತೀನಿ. ಅದ್ರ ಕಾಚು ಪಾಚು ಹಾಕೊಂತಿಲ್ಲ ಅಂದ್ರ ಕಾಚ್ ಹಾಕೊಳ್ಳೋದು ನಂದು ಯಾವಾಗ್ಲೂ ರೂಢಿ ಐತ್ರಿ ಅಂದ್ಬಿಟ್ಟೆ. ಅದಕ್ಕೆ ಅವ್ರು ಅಂದ್ರು, ನೋಡಪ್ಪ ಬಸಣ್ಣ, ಆ ಕಾಚ್ ಏನ್ ಇರ್ತೈತಿ ಅದನ್ನ ದೊಡ್ಡ ಪ್ರಮಾಣದಾಗ ಒಂದ್ 10 ಗ್ರಾಮ್ನಷ್ಟು ದಿವ್ಸಕ್ಕೆ ಒಂದ್ಸರಿ, ಬಾಳ ಉಚ್ಕೊಂತಿದ್ರೆ 2 ಸರಿ ಅದನ್ನು ತಿನ್ನಿಸ್ಬೇಕು. ಆಮೇಲೆ ಮತ್ತೆ ಹೇಳ್ತೀನಿ ತಂಗಿ, ನಿನ್ಗೆ ಅಷ್ಟೇ ಬಿಡ್ಲಿಲ್ಲ ಅವ್ರು ಡಾಕ್ಟರ್ ಹಾಗ ಹೇಳ್ಕೊಂತ ಹೊಂಟ್ಬಿಟ್ರು. ಆಮೇಲೆ ನಿಮ್ ಮನೆಗೆ ಇವತ್ತಿ ಉಂಡಿ ವಿಭೂತಿನ ಉಪಯೋಗ ಮಾಡ್ತೀರಿಲ್ಲ, ಹಚ್ಕೊಂತೀವ್ರಿ ಅಂತ. ಆ ಇವತ್ತಿ ಉಂಡಿನ ಮುಂಜಾನೆ ಒಂದ್ ಸಣ್ಣ ಉಂಡಿ, ಸಂಜೆಕ್ ಒಂದ್ ಸಣ್ಣ ಉಂಡಿನ ತಿನ್ನಿಸ್ಬೇಕು. ಬಾಳ ಇದೈತಲ್ಲ ಬಸಣ್ಣ ಇದು. ಅಗ್ದಿ ಇನ್ನೂ ಹಂಗ ಬಾಳ ಹೇಳಿದ್ರಿ, ನನಗ ಇನ್ನೂ ಇಷ್ಟು ನೆನಪಿಲ್ಲ. ಅವು ಬಾಳ ಹೇಳಿದ್ರು ಡಾಕ್ಟರ್ ಸಾಹೇಬ್ರು. ಆದ್ರೂ ಇವು ಮುಖ್ಯವಾಗಿ ಎಲ್ಲರ ಕೈಯಾಗೂ ಎಲ್ಲ ಹೊತ್ತಿನಲ್ಲಿ ಸಿಗುವಂತವ. ಅವನ್ನೆಲ್ಲಾನು ಸರಿಯಾದ ರೀತಿ ಒಳಗೆ ಉಪಯೋಗ ಮಾಡಿದ್ರ ನಿಯಂತ್ರಣ ಮಾಡಕ್ ಸಾಧ್ಯ ಐತಿ. ಆದ್ರ 1-2 ದಿವಸದ ನಿಯಂತ್ರಣ ಆಗದಿದ್ರ ದನ ನಿತ್ರಣ ಆಗಿ ಹೋಗ್ಬಿಡ್ತಾವ, ನೀರಿನ ಅಂಶ ಕಡಿಮೆ ಆಗಿ. ಅದಕ್ಕೆ ಅವಾಗ ದವಾಖಾನಿಯವರದಿಂದ, ಪಶುವೈದ್ಯರಿಂದ, ದನದ ಡಾಕ್ಟರ್ರಿಂದ ಚಿಕಿತ್ಸೆ ಕೊಡ್ಸಬೇಕು. ನೀರಿನ ಅಂಶ ಕಡಿಮೆ ಆಗಲ್ದಂಗನು ನೋಡ್ಕೊಂತಾರ. ಬೇದಿ ನಿಲ್ಲಕನು ಅವ್ರ ಇಂಜೆಕ್ಷನ್ ಔಷಧ ಅದಾವ, ಗುಳಿಗೆ ಅದಾವ, ಅವನ್ನೂ ಮಾಡ್ತಾರ. ಒಳ್ಳೇದ್ ಹೇಳ್ಯಾರ ನೋಡ್ ಬಸಣ್ಣ. 2 ದಿವ್ಸ ಮಟ್ಟ ನಾವು ಮನ್ಯಾಗ ಮಾಡ್ಕೊಂಡು ಕಂಟ್ರೋಲ್ ಆತಂದ್ರ ಚಲೋ. ಇಲ್ಲ ಅಂದ್ರ ದವಾಖಾನಿ ತೋರ್ಸಬೇಕಂತಾರ ಅವ್ರು. ಹಂಗ್ ಬಿಡ್ಬೇಡ್ರಿ ಅಂದ್ರು. ಆಮ್ಯಾಕ ನಾನ್ ಇಲ್ರಿ, ನೀವು ಸೀಸನ್ ಅಂದ್ರೆ ಇದೇನ್ ಹವಾಮಾನ, ಈಗ ಒಂದೇನ್ ಹಸಿರು ಹುಲ್ಲು ಇಂಥದ್ದಿಂದಾಗ ನಾವ್ ಮನೆಗ ತಂದಿಟ್ಕೊಂಡ್ಬಿಟ್ರೆ ಒಂದಿಷ್ಟು ಚಲೋ ಅಲ್ರಿ ಔಷಧ ಅಂತ. ಅವನ್ನ ಯಾವಾಗಲೂ ಯಾವ ಸಿಗುತ್ತಾವ ಹೇಳ್ಬಿಡ್ರಿ. ಅದು ಆಯುರ್ವೇದ ಕಂಪನಿಯವ್ರು ಬೇಕಾದಷ್ಟು ಔಷಧ ತಯಾರು ಮಾಡ್ಯಾರಪ್ಪ. ಅವ್ನ್ ನೀವು ಅದು ಬೇರೆ ಬೇರೆ ಕಂಪನಿಯವ್ರು ಮಾಡ್ತಾರ. ಅದ್ ಯಾವ್ದೋ ನೆಬ್ಲಾನ್ ಅಂತ ಹೇಳಿದ್ರಿ, ಹಿಂಗ ಒಂದಿಷ್ಟು ಕಂಪನಿ ಹೆಸರು ಹೇಳಿದ್ರಿ ಅವರು. ಔಷಧ ತಂದಿಟ್ಕೋಬೇಕು. ಕೇವೋಲಿನ್ ಅಂತ ಒಂದು ಔಷಧ ಸಿಗ್ತತ್ತಂತ್ರಿ, ಕೇವೋಲಿನ್. ಅದು ಒಂದು 5 ಲೀಟರ್ ಒಂದು ಕ್ಯಾನ ಸಿಗ್ತೈತಂತ. ಆ ಕ್ಯಾನ್ ತಂದು ಮನೆಗೆ ಇಟ್ಕೊಂಡ್ಬಿಡೋದು. ಯಾವ್ದನ ಉಚಿಗಂತ ಅವಕ್ಕೆ ಒಂದು ಮುಂಜಾನೆ ಒಂದು 20 ರಿಂದ 30 ml ಮಿಲಿ ಲೀಟರ್ ಅಂತ ಏನೋ ಹೇಳ್ತಾರಲ್ರಿ, 30 ml ನಷ್ಟು ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಕುಡಿಸಿ. 1-2 ದಿನದ ಕಡಿಮೆ ಆಯ್ತು ಬರೋಬರಿ, ಎಲ್ಲ ಅಂದ್ರೆ ದವಾಖಾನಿಗೆ ಭೇಟಿ ಆಗ್ಬೇಕು ಅಂತ ಅವ್ರು ಸ್ಪಷ್ಟ ಹೇಳ್ತಾರೆ. ನೋಡಿ ಅಲ್ಲಿ ಬಸಣ್ಣ, ಅದ್ ಔಷಧ ತಂದ್ ಇಟ್ಕೊಂಡಿರ್ತೇವಲ್ಲ, ಅದ ಕೆಡದಿಲ್ಲ ಏನಪ್ಪಾ, ಹಂಗ ಎಷ್ಟ್ ದಿವ್ಸ ಗಂಟೆ ಇಟ್ಕೋಬಹುದು? ಅಲ್ವೇ ತಂಗಿಯವ, ಯಾವ್ದಕ್ಕಾದ್ರೂ ಒಂದು ಮಿತಿ ಅಂತ ಇದ್ದ ಇರ್ತೈತಿ. ಈಗ ಯಾವ್ದಾರ ಔಷಧ ಆಗ್ಲಿ, ಯಾವ್ದಾರ ಗುಳಿಗೆ ಆಗ್ಲಿ, ಮನುಷ್ಯರಿಗೆ ಆಗ್ಲಿ ದನಕ್ಕ ಆಗ್ಲಿ, ಅದನ್ನ ತಯಾರು ಮಾಡಿ ಮಾರ್ಕೆಟ್ನ್ಯಾಗ ನಾವು ತಗೊಂಡ್ಬಂದ ಮ್ಯಾಗ ಅದ್ರ ಮ್ಯಾಗ ಒಂದು ದಿನಾಂಕ ಬರ್ದಿರ್ತಾರ. ಅಂದ್ರೆ ಈಗ ಹೆಚ್ಚಾಗಿ ಸರ್ವೇ ಸಾಮಾನ್ಯವಾಗಿ 2 ರಿಂದ 3 ವರ್ಷ ನಾವು ಅದನ್ನ ಆರಾಮಾಗಿ ಇಟ್ಕೋಬಹುದು. ಆದ್ರೆ ಅದನ್ನ ಮೇಲಿಂದ ದಿನಾಂಕ ನೋಡಿ ನಾವು ಬಳಸ್ಬೇಕು ಅಂತ ಅದನ್ನ ಅವರು ಹೇಳ್ತಿದ್ರು. ಅದನ್ನ ಯಾವಾಗ್ಲೂ ಡಾಕ್ಟರ್ ಸಾಹೇಬ್ರು ಅದನ್ನ ಹೇಳ್ತಿದ್ರು. ಅಂದ್ರು ತಂದ ಮೇಲೆ 1-2 ವರ್ಷ ಉಪಯೋಗ ಆಕೈತಿ ಅಂದಂಗ ಆತು. ಆಕೈತ್ರಿ. ಬಸನ್ ಕಾಕ ಆರಾಮದಿಯಾ? ಆರಾಮದಿನ್ ಬಾರವಾ. ಏನೋ ವಿಭೂತಿ ಉಂಡಿ ಏನೇನೋ ಅನ್ನತಿದ್ದಿ, ಅದಕ್ಕ ಬಂದೆ ನೋಡ, ಧ್ವನಿ ಕೇಳಿ. ನೋಡುವ ತಂಗಿಯವ, ಇದು ಹಿಂಗೈತಿ. ನಾವ್ ಏನ್ ಮನೆಯಾಗ ವಿಭೂತಿ ಉಂಡಿ ಉಪಯೋಗ ಮಾಡ್ತೀವಿ, ನಮ್ಮ ಒಂದು ದೇವರು ಒಂದು ಇದ್ರೊಳಗೆ ಅದು ಹಣಿ ಗಚ್ಕೊಳಕ್ ಮಾಡ್ತೀವಲ್ಲ, ಅದು ಔಷಧ ಗುಣಧರ್ಮನು ಅದ್ರಾಗ ಐತಿ. ಯಾವ ದನಗಳು ಉಚಿಗಂತಾವ ಅಥವಾ ಹೊಟ್ಟಿ ಜಾಡಿಸಿರ್ತಾವ ಅಂಥವಕ್ಕ ಮುಂಜಾನೆ ಮತ್ತೆ ಸಂಜೆ ಮುಂದೆ ಆ ಉಂಡಿನ ಕುಟ್ಟಿ ಪುಡಿ ಮಾಡಿ ಒಂದಿಟ್ಟು ಬೆಲ್ಲ ಹಾಕಿ ಮಿಜ್ಜಿ ಮಾಡಿ ರೊಟ್ಟೆಗಾರಲಿ ಹಿಟ್ನಾಗಾಗ್ಲಿ ಇಟ್ಟು ತಿನ್ನಿಸ್ಬೇಕು. ಸ್ವಲ್ಪ ಕಂಟ್ರೋಲ್ ಆಕೈತಿ. ಸಾದಾ ಒಂದು ಬೇದಿ ಆಗಿದ್ರೆ ಕಂಟ್ರೋಲ್ ಆಗ್ತಾವ ಅಂತ ಅವ್ರು ಡಾಕ್ಟರ್ ಸಾಹೇಬ್ರು ಹೇಳಿದ್ರ. ಅದನ್ನ ಇಲ್ಲಿ ತಂಗಿಯವಾಗ ಹೇಳಕತ್ತಿದ್ದೆ, ನೀ ಬಂದ್ ನೋಡವ. ಬೇಷ್ ಆತ್ ಬಿಡವ, ಬರೋಬರಿ ಆತ್. ಮತ್ತೇನಾರ ಕೇಳ್ಕೊಂಬರ್ದೈತೇನ್ರಿ? ಮುಂದಾರು ಹೋಗ್ತೀನಿ ಮತ್ ನಾನು. ಬಸಣ್ಣ, ಮುಂದಾರು ಹೋದ್ರೆ ನಮ್ದು ದನಗಳದ ಹೈನುಗಾರಿಕೆ ಮೇಲೆ ಏನಾರ ಒಂದು ಮಾಹಿತಿ ತಗೊಂಬಲ್ಲ ಮತ್ತೆ. ಯಾಕವಲ್ದಕ್ರಿ, ಇನ್ನಷ್ಟು ತಗೊಂಡ್ಬರ್ತೀನಿ. ಅದ್ರಾಗ ಏನೈತಿ. ಆಮೇಲೆ ಇನ್ನೊಂದ್ ಮಾಡ್ರಿ ಗೌಡ್ರ, ಏನ್ ಬಸಣ್ಣ, ಯಾರು ಇಂತ ನಮ್ಮ ಯುವಕರು ಇವತ್ತಿಗೆ ಹೈನುಗಾರಿಕೆ ಮಾಡ್ಬೇಕು ಅಂತ ಅಗದಿ ಉತ್ಸಾಹದಿಂದ ಬರ್ತಾರಲ್ಲ, ಅವ್ರನ್ನ ಬೇಕಾದ್ರೆ ನನ್ ನಂಬರ್ ಕೊಟ್ಬಿಡ್ರಿ ಅವ್ರಿಗೂನು. ಇಲ್ಲ ನಮ್ಮ ಮನೆಗೆ ಗೊತ್ತೈತಲ್ಲ, ಅಲ್ಲಿ ನಾ ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಡಾಕ್ಟರ್ ಭೇಟಿಯಾಗಿ ಮಾತಾಡ್ಸ್ತೀನಿ. ಆದ್ರೆ ನಿಮ್ಗ ಆ ಡಾಕ್ಟರ್ ಹಿಂದ್ ಹೇಳಿದ ಮಾತು ಇನ್ನೇಮ್ ಹೇಳ್ತೀನಿ. ಏನದ ಬಸಣ್ಣ? ಬರೀ ಅವ್ರು 100 ಲೀಟರ್ ಹಾಲು ಬರ್ತೈತಿ ಅವ್ರ ಡೈರಿಯಾಗ, ಇವ್ರ ಡೈರಿಯಾಗ 200 ಲೀಟರ್ ಬರ್ತೈತಿ, 300 ಲೀಟರ್ ಬರ್ತೈತಿ ಅಂತ ಆ ಪೇಪರ್ನಾಗೂ ಓದ್ತಾರ, ಹೋಗಿ ನೋಡ್ಕೊಂಡ್ ಬಂದಿರ್ತಾರ. ನಾವು ಶುರು ಮಾಡಿಬಿಡ್ಬೇಕು, ಲಾಭ ಆಗತ್ತ ಅಂತ ಆಸೆ ಮಾಡೋರು ಬಾಳ ಮಂದಿ ಆಗಕತ್ತಾರ್ರಿ. ಆದ್ರ ಅದ್ರ ಹಿಂದ ಇರೋ ಕಷ್ಟ, ಅವ್ರು ಎಷ್ಟು ತ್ರಾಸ್ ಪಡ್ತಾರ, ಎಷ್ಟು ಗಂಟೆಗೆ ಎಷ್ಟು ನಸಿಕಿನ್ಯಾಗನ ಎದ್ದಿರ್ತಾರ ಅವ್ರು, ದೊಡ್ಡ ದೊಡ್ಡ ಡೈರಿ ಅವರು, ಅದನ್ನು ನೋಡ್ಕೊಂಡ್ ಬರ್ಬೇಕು ನಮ್ಮವ್ರು. ಸುಮ್ಮನ ಅಂತ ಅಲ್ರಿ. ಇನ್ನೊಂದ್ ಮಾತ್ರಿ ಗೌಡ್ರ, ನಿಮ್ಗೆ ಹೇಳ್ತೀನಿ, ಡಾಕ್ಟರ್ ಹೇಳಿದ್ ಒಂದ ಸಾಲಿಂದ. ಏತಮ್ಮ, ಮೊದಲ ಅದನ್ನ ಪ್ಯಾಂಟ್ ಏರ್ಸ, ಕಸ ಬಳಿ, ಆ ಸಗಣಿ ತೆಗಿ ಅದನ್ನ ಒಂದು ಬಿಟ್ರಿ. ಅಲ್ಲೊಬ್ಬ ಹುಡುಗ, ಅಲ್ರಿ ಅವ MA ಪಾಸ್ ಆಗ್ಯಾನ, MA ಓದ್ಯಾನ, ಅವಂಗ ನೀವ್ ಸಗಣಿ ಬಳಿ ಅಂತೀರಿ. ಬಸಣ್ಣ ಕೇಳಿಲ್ಲ, ಸುಮ್ನೆ ಕೇಳಿಲ್ಲ. ನಂದು ಯಾಕ್ರಿ ಸಾಹೇಬ್ರಿ, ಏನ್ ಪಾಪ ಬಾಳ ಜಬರ್ಸ್ಗತ್ತಿರು. ಹಂಗಲ್ಲ, ಅದು ಬರೀ MA ಮಾಡಿದ್ರಲ್ಲ, ME ಊಟ ಆಟ ಆಡಕ್ಕೂ ಬರ್ತಿರ್ಬೇಕು. ಈಗ ನಾವ್ ಆಳಿನ ಮ್ಯಾಗ ನಾವ್ ಮಾಡ್ತೀವಿ ಅಂದ್ರೆ ಹೈನುಗಾರಿಕೆ ಆಗೋದಿಲ್ಲ. ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತಂದ್ರೆ ಮೊದಲ ಪ್ಯಾಂಟ್ ಏರ್ಸಿ ನಾ ಸಗಣಿ ಬೆಳಿತೀನಿ ಅನ್ನೋದು ಯಾರಿಗೆ ಮನಸ್ಸು ಇರ್ತೈತಿ, ಧೈರ್ಯ ಇರ್ತೈತಿ, ಅವ ಮಾತ್ರ ಸಕ್ಸಸ್ ಆಗ್ತಾನ ನೋಡಪ್ಪ ಈ ಡೈರಿ ಒಳಗ ಅಂತ ಹೇಳ್ಬಿಟ್ಟಿದ್ದೆ. ಬಸಣ್ಣ,
ಇದ ನೀ ಹೇಳಿದ ಕೂಡಲೇ ನನಗೊಂದು ಇನ್ನೊಂದು ಈ ಯುವಕರಿಗೆ ಹೇಳಕ್ ಇನ್ನೊಂದು ಮನಸ್ಸು ಬರ್ತೈತಿ. ಬಸಣ್ಣ, ಮೊನ್ನೆ ನಾವು ಸಿರ್ಸಿ ಕಡೆ ಹೋಗಿದ್ವಿ. ಅಲ್ಲೇ ಒಬ್ರು ಮಧುಕೇಶ್ವರ ಅಂತ ಇದಾರೆ. ಅವರು ಈ ಜೇನು ಸಾಕಣೆ ಮಾಡ್ತಾ ಇದಾರೆ ಬಸಣ್ಣ. ವರ್ಷಕ್ಕ 20 ಲಕ್ಷ ತೆಗಿತಾ ಇದಾರೆ ಬಸಣ್ಣ ಜೇನು ಸಾಕಣೆ ಮ್ಯಾಗೆ. ಅದನ್ನ ಕೇಳಿ ಮನಸ್ಸಿದ್ದರೆ ಮಾರ್ಗ, ನಾವ್ ಎಷ್ಟಾದ್ರೂ ದುಡಿಬೇಕು ಅನ್ನೋದು ಒಂದು ವಿಚಾರ ಬರ್ತೈತಿ ನೋಡ್ ಬಸಣ್ಣ. ಮತ್ತೆ ಯುವಕರು ಇಂಥವೆಲ್ಲ ಆಸಕ್ತಿ ವಹಿಸ್ಬೇಕು ಇಂಥ ವಿಷಯದಲ್ಲಿ, ಹೈನುಗಾರಿಕೆಯಲ್ಲಿ, ಇಂಥವು ಜೇನು ಸಾಕಾಣಿಕೆಯಲ್ಲಿ, ಇಂಥ ಉಪಕಸಬುಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮಾಡಿಕೊಂಡು ಹೆಚ್ಚಿನ ಒಂದು ಏನು ವರಮಾನ ಅವರದು ಗಿಟ್ಟಿಸ್ಕೊಳ್ಳಿಕ್ಕೆ ಶಕ್ಯ ಇದೆ ಅಂತ ಹೇಳ್ಬೋದಲ್ಲ ಬಸಣ್ಣ? ಬರೋಬ್ಬರಿ ಐತ್ರಿ ಗೌಡ್ರ ನೀವ್ ಹೇಳಿದ್ದ. ನಾ ಹೇಳ್ತೀನಲ್ರಿ, ಒಂದ ಇದ್ರಾಗ ಹೇಳ್ಬೇಕು, ದುಂಡು ಸುತ್ತಿ ಅದನ್ನಂದ್ರ ಬಸಣ್ಣ ಯಶಸ್ಸು ಗಳಿಸ್ಬೇಕು ಅಂದ್ರ, ರೊಕ್ಕ ಗಳಿಸ್ಬೇಕು ಅಂದ್ರ ಶಾರ್ಟ್ ಕಟ್ ಅಥವಾ ಸಣ್ಣ ಹಾದಿ ಅಥವಾ ಅಡ್ಡ ಹಾದಿ ಅನ್ನೋದು ಇಲ್ಲ. ಬಸಣ್ಣ ಕಠಿಣ ಪರಿಶ್ರಮ ಎಲ್ಲೈತಿ, ಎಲ್ಲಿ ಶ್ರದ್ಧೆ ಐತಿ, ಎಲ್ಲಿ ನಿಯಮಿತವಾಗಿ ಕೆಲಸ ಮಾಡ್ತಾರೋ ಅಲ್ಲಿ ಯಶಸ್ಸು ಗ್ಯಾರಂಟಿ ಐತಿ. ಅದು ನ್ಯಾಯಯುತವಾಗಿನೇ ಅವ್ರು ಗಳಿಸಕ್ ಸಾಧ್ಯ ಐತಿ. ಹೌದು ಬಸಣ್ಣ. ಇಲ್ಲ ಅಂದ್ರೆ ಅದು ಅಡ್ಡದಾರಿ ಹಿಡಿದು ಅನ್ಯಾಯದಿಂದ ಗಳಿಸಿದ್ದೇನು ಬಹಳ ದಿವಸ ನಿಲ್ಲೋದಲ್ರಿ ಗೌಡ್ರಿ. ಆದ್ರೆ ನಮ್ ಯುವಕರಿಗೆ ಈ ಪಾಠ ಗೊತ್ತಾಗಬೇಕು. ಸ್ವಂತ ದುಡಿದು ಕಠಿಣ ಪರಿಶ್ರಮ ಪಟ್ಟ ಗಳಿಸ್ಬೇಕು ಅನ್ನುವಂತ ಒಂದು ಪಾಠನ ನಾವು ಹಿರಿಯರಾದವ್ರೆಲ್ಲಾರು ತಮ್ಮ ಮಕ್ಕಳಿಗೆ, ಯುವಕರಿಗೆ ಹೇಳ್ಬೇಕಾಗ್ತೈತಿ ಏನ್ರಿ ಗೌಡ್ರಿ? ಹೌದು ಬಸಣ್ಣ. ಆಯ್ತು ಬಸಣ್ಣ, ನಾನು ಈ ಎಲ್ಲಾ ವಿಚಾರ ಇವತ್ತ ಹಳ್ಳಿ ಮಂದಿಗೆಲ್ಲ ಹೇಳ್ಬಿಡ್ತೀನಿ. ಬೆಸ್ಟ್, ಬಹಳ ಚಲೋ ಮಾಡಿದ್ರಿ ಗೌಡ್ರೆ. ಬಸಣ್ಣ ಫೋನ್ ಬಂದಾಗತ್ತಲ್ಲ ಬಸಣ್ಣ. ಗೌಡ್ರೆ ಆತ್ರಿ, ಹಗಲಿಲ್ಲ ಮುಂಜಾಲಿಂದ ಮನೆಯ ಫೋನ್ ಮಾಡಾಕತ್ತಾರ್ರಿ. ನಾನು ಬಾಳ ತಾತ್ರಿ ಗೌಡ್ರೆ, ಇನ್ನ ಮನಿಗ್ ಹೋಗ್ತೀನಿ. ಆದ್ರೆ ಇಲ್ಲಿ ಇಬ್ಬರು ತಂಗಿಯರು ಹಂಗ ಕುಂತಾರ, ಒಳಗ ನಮ್ಮ ಸಣ್ಣ ಗೌಡ್ಸೇನಿಯರು ಹಂಗ ಕುಂತಾರ. ಬಸಣ್ಣ ಕಾಕ, ನಂಗ್ ಗೊತ್ತಿತ್ ನೀ ಹಿಂಗಂತಿ ಅಂತ ಹೇಳಿ. ನಾನು ಭಾಳೊತ್ತಿಂದ ಒಳಗಿಂದ ನೋಡ್ಲಿಕತ್ತೀನಿ. ನೋಡಿಲ್ಲೇ ನಿನ್ಗೋಸ್ಕರ ಚಾ ಮಾಡ್ಕೊಂಡ್ ಬಂದೇನಿ. ಮತ್ತ ಅದ್ರ ಜೊತೆಗೆ ಕುರು ಚುರುಮರಿನೂ ಅವ. ಆಹಾ ಅಲ್ರಿ ಗೌಡ್ರೆ, ಈ ಹುಡುಗರಿಗೆ ನಮ್ಮ ಮನಸ್ಸಿನಿಂದ ಹೆಂಗ ಗೊತ್ತಾಗುತ್ತ ಅಂತ ಇದೆ ಬಸಣ್ಣ. ಮತ್ತೆ ಹಗಲೆಲ್ಲ ಬರ್ತಿದ್ದಲ್ಲ. ಆಗ್ಲೇವಾ ತಂಗ್ಯವ, ತಗೊಂಬ. ಕುರು ಚುರುಮರಿನೂ ತಗೊಂಡ್ ಬಾ. ಗೌಡ್ರಿ ಕೊಡ್ರಿ. ತಗೋರಿ. ಅಲ್ಲ ಬಸಣ್ಣ, ನಾವು ಒಳಗ್ ಹೋಗ್ಬೇಕಿನ್ ಕಳ್ಸೇವಿ ಅಂತನ ನೀ ಹೇಳೋದೆಲ್ಲಾ ಕೇಳ್ಕೊಂತ ಕುಂತಿದ್ವಿಪ್ಪ. ನಾವು ಮತ್ತೆಲ್ಲಾ ಕಲಿಬೇಕಲ್ಲ, ತಿಳ್ಕೊಬೇಕಲ್ಲ. ಅದಕ್ಕ ಅಲ್ಲ, ಈಗಿನ ಕಾಲದ ಗೌಡ್ರ ಹೆಣ್ಣ ಮಕ್ಕಳೇನು ಕಮ್ಮಿ ಇಲ್ಲ, ಹೆಣ್ಮಕ್ಳಿಗೂ ಎಲ್ಲಾ ವಿಷಯ ಗೊತ್ತಿರ್ಬೇಕು ನೋಡ್ರಿ. ಹೌದು ಬಸಣ್ಣ. ಮತ್ತೆ ಇದು ಮನೇ ಮೊದಲ ಪಾಠ ಶಾಲೆ. ಮನೆಯಾಗ ಹೆಣ್ಮಕ್ಳು ಕಲ್ತ್ರನ ಮುಂದೆಲ್ಲ ಉದ್ಧಾರ ಆಕೈತಿ ನೋಡ್ರಿ. ಇದು ಗೌಡ್ರ ಆತ್ರಿ, ಬರೇ ಮಾತಿ ಕುಂತ್ರ ನಾವು ಹಿಂಗಾರಿ ಮಾತು ಮನಿ ಮರ್ಸ್ತು ಅಂತ ಇಲ್ಲ ಕುಡ್ದ ಬಿಡ್ತೀನ್ರಿ. ಅಂದಂಗ ಬಸಣ್ಣ ಕಾಕ, ಮುಂದಿನ ಸಲ ಬಂದ ನಮ್ಮನಿಗೂ ಅಷ್ಟ್ ಬಂದ್ ಹೋಗ್ಪಾ, ಚಾ ಮಾಡ್ತೇನಂತ. ಯವ್ವ, ಯಾರು ಒಲ್ಲಂತಾರ್ವಿ? ನಾನು ಚಾದಾಗ ಬಿದ್ದು ಹರ್ಯಾಡು ಹುಳ ಇದ್ದಂಗ ನಾನು ಚಾ ಅಂದ್ರ ಬಾಯಿ ಸಿಗುತ್ತೀನಿ ನೋಡವ. ಯಾವ್ದ್ರು ಸಹಿತ ನನಗ್ ಮಾತಾಡೋರು ಸಿಕ್ಕ್ರ ಸಾಕ್ ಬಿಡವ. ಯವ್ವ ಬರ್ತೀನಂತ ಆತ. ಬರ್ಲಿ ತಂಗ್ಯವ, ಬರ್ತೀನ್ರಿ ಗೌಡ್ರ, ಶರಣ್ರಿ, ಬರ್ತೀನಿ. ಕೇಳಿದ್ರಲ್ಲ, ವಾರದ ಬಸಣ್ಣ ಕಾರ್ಯಕ್ರಮದೊಳಗ ದನಗಳೊಳಗ ಹೆಂಗ ಅತಿಸಾರ ಭೇದಿ ಉಂಟಾಗ್ತದ ಅಂತ ಹೇಳಿ. ಕೇಳುಗ್ರ, ಹಂಗಿದ್ರ ಮತ್ತ ಹೊಸ ವಿಷಯದೊಂದಿಗೆ ನಿಮ್ಮ ವಾರದ ಬಸಣ್ಣ ಮುಂದಿನ ಕಾರ್ಯಕ್ರಮದೊಳಗ ಭೇಟಿ ಆಗ್ತಾರಂತ. ಕೇಳುಗ್ರ, ಹಂಗಿದ್ರ ಇವತ್ತಿನ ವಾರದ ಬಸಣ್ಣ ಕಾರ್ಯಕ್ರಮದೊಳಗ ಭಾಗವಹಿಸಿದವರು ಯಾರು ಅಂದ್ರ ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ, ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ್, ಕುಮಾರಿ ಸುಧಾರಾಣಿ ಬೆರಗಿಮಠ್ ಹಾಗೂ ಕುಮಾರಿ ಅರ್ಚನಾ ಕುಲಕರ್ಣಿ. ಸಹಕಾರ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.